ಹಲವರು ಮರಣ ಅನ್ನೋ ಮಾತು ಕೇಳಿದರೂ ಭಯಪಡುತ್ತಾರೆ. ಆದರೆ ಇದು ಜೀವನ ಚಕ್ರದ ಒಂದು ಭಾಗ. ಹುಟ್ಟು ಹಾಗೂ ಮರಣ ಎರಡೂ ನಿಶ್ಚಿತ. ಇದರಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳಲಾಗದು. ಆದರೆ ಕೆಲವೊಮ್ಮೆ ಮನುಷ್ಯನು ಮರಣದ ಮೊದಲು, ವಿಶೇಷವಾಗಿ 3ನೇ ದಿನದಿಂದಲೇ ಅದೆಂತಹುದೋ ಕುತೂಹಲ ಹುಟ್ಟಿಸುವಂತಹ ಕೆಲವು ಲಕ್ಷಣಗಳನ್ನು ತೋರಿಸಿಕೊಳ್ಳುತ್ತಾನೆ. ಇವು ಕೆಲವೊಮ್ಮೆ ಮರಣದ ಮುಂಚೆ ಬರುವ ಲಕ್ಷಣಗಳಾಗಿರಬಹುದು, ನಮಗೆ ಸ್ಪಷ್ಟವಾಗದ ಮುನ್ಸೂಚನೆಗಳಂತೆ. ಇದಕ್ಕೆ ಹಿಂದೆ ಹಿಂದೂ ಧರ್ಮದಲ್ಲಿಯೇ ಬಲವಾದ ಪೌರಾಣಿಕ ವಿವರಣೆಗಳಿವೆ, ವಿಶೇಷವಾಗಿ ಗರುಡ ಪುರಾಣದಲ್ಲಿ. ಇದು ವಿಷ್ಣು ಭಕ್ತ ಗರುಡನಿಂದ ಕೇಳಲಾದ ಪುರಾಣ. ಮರಣದ ನಂತರ ಏನಾಗುತ್ತದೆ, ಅಂತ್ಯ ಸಂಸ್ಕಾರಗಳ ಮಹತ್ವ ಏನು, ಆತ್ಮದ ಯಾನ ಹೇಗಿರುತ್ತದೆ ಎಂಬುದನ್ನು ತುಂಬ ವಿವರವಾಗಿ ತಿಳಿಸಲಾಗಿದೆ. ಈ ಪುರಾಣದ ಪ್ರಕಾರ ಮನುಷ್ಯನು ಮರಣದ 3 ದಿನಗಳ ಮೊದಲು ಸ್ವಲ್ಪ ವಿಭಿನ್ನವಾಗಿ ವರ್ತಿಸಬಹುದು. ಅವನ ಮಾತುಗಳು ಅರ್ಥವಿಲ್ಲದಂತೆ ತೋರುತ್ತವೆ. ಕೆಲವೊಮ್ಮೆ ಅವರು ಬಂದಿದ್ದಾರೆ, ಅವನಿಗೆ ಕಾಣಿಸುತ್ತಿದ್ದಾರೆ ಅಂತ ಹೇಳುತ್ತಾರೆ. ಇವು ಇನ್ನೊಂದು ಲೋಕದ ವ್ಯಕ್ತಿಗಳ ಕುರಿತು ಇರುತ್ತದೆ. ಇಲ್ಲದವರ ಹೆಸರುಗಳನ್ನು ಉಲ್ಲೇಖಿಸುವುದು ಸಹ ಸಾಮಾನ್ಯ. ಹಾಗೂ ಆತನ ಮುಖದ ಚೈತನ್ಯ ಕಡಿಮೆಯಾಗುತ್ತಾ ಇರುತ್ತದೆ, ತುಟಿಗಳು ಒಣಗುತ್ತವೆ, ಅರ್ಥವಿಲ್ಲದ ಮಾತುಗಳು ಕೂಡ ಬರುತ್ತವೆ. ಈ ಎಲ್ಲವುಗಳಿಂದ ಒಂದು ಧ್ವನಿ ಕೂಡ ಕೇಳಿಸುತ್ತಾ ಇರುತ್ತದೆ. ಆತ್ಮಕ್ಕೆ ಈಗ ಕರೆ ಬರುತ್ತಿದೆ, ಪಿತೃಗಳು ಅಥವಾ ಯಮದೂತರು ಸಮೀಪದಲ್ಲಿದ್ದಾರೆ ಅನ್ನೋದು ಈ ನಂಬಿಕೆಯ ಮೂಲ. ಅವನ ದೃಷ್ಟಿಯೂ ಸಹ ಬದಲಾಗ್ತಾ ಹೋಗ್ತಾ ಇರುತ್ತದೆ. ನಮ್ಮತ್ತ ನೇರವಾಗಿ ನೋಡುವುದಕ್ಕೆ ಬದಲು ಮೇಲೆ ಅಥವಾ ದೂರದ ಕಡೆ ನೋಡುವಂತೆ ಕಾಣಿಸುತ್ತಾನೆ. ಕೆಲವೊಮ್ಮೆ ಎಚ್ಚರದಲ್ಲಿಯೂ ಸಹ ಅವನು ಯಾರಾದರೊಬ್ಬರ ಜೊತೆ ಆತಂಕವಾಗಿ ಮಾತಾಡ್ತಾ ಇದ್ದಂಗೆ ಕಾಣ್ತಾ ಇರುತ್ತದೆ. ಕೆಲವೊಮ್ಮೆ ತನ್ನ ಮನೆಯವರನ್ನೇ ನೋಡಿ ಇವರು ಯಾರು, ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅನ್ನೋ ಮಾತುಗಳು ಕೂಡ ಬರುತ್ತವೆ. ಈ ಲಕ್ಷಣಗಳು ವೈಜ್ಞಾನಿಕವಾಗಿ ನೋಡಿದರೆ ಶರೀರ ಶಕ್ತಿ ಕಳೆದುಕೊಳ್ಳೋ ಸಂದರ್ಭಗಳಲ್ಲಿ ಕಾಣುವ ಸಹಜ ಪ್ರಕ್ರಿಯೆ. ಆದರೆ ಹಿಂದೂ ಧರ್ಮದಲ್ಲಿ ಇದನ್ನು ಆತ್ಮ ಇಹಲೋಕ ತ್ಯಜಿಸಲು ಸಿದ್ಧವಾಗುತ್ತಿರುವ ಸಮಯ ಅಂತ ನೋಡುತ್ತಾರೆ. ಆದ್ದರಿಂದ ಅಂತ್ಯ ಸಂಸ್ಕಾರಗಳನ್ನು ಶ್ರದ್ಧೆಯಿಂದ ಮಾಡಬೇಕು ಅನ್ನೋ ನಂಬಿಕೆ ಇದೆ. ಅಂತಿಮ ದಿನಗಳಲ್ಲಿ ಗೀತಾ ಪಾಠ, ವಿಷ್ಣು ಸಹಸ್ರನಾಮ, ತುಳಸಿ, ಗಂಗಾಜಲ ಕುಡಿಯುವುದರಿಂದ ಇವತ್ತಿಂದ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ನಂಬಲ್ಪಡುತ್ತವೆ. ಇದು ಭಯಪಡುವ ವಿಷಯವಲ್ಲ. ಪುರಾತನ ಗ್ರಂಥಗಳು ಹೇಳೋದು ಏನೆಂದರೆ, ಆತ್ಮ ತನ್ನ ಯಾತ್ರೆ ಆರಂಭಿಸುವಾಗ ಕೆಲವೊಂದು ದೇವಿಯ ಶಕ್ತಿಗಳು ಸಕ್ರಿಯವಾಗುತ್ತವೆ. ಇಂತಹ ಸಮಯದಲ್ಲಿ ಮನೆಯವರು ಆತ್ಮೀಯತೆಯಿಂದ, ಧೈರ್ಯದಿಂದ ಮುಳುಗಿ ಹೋಗದೆ ಜಪ, ಧ್ಯಾನ, ಪಠಣ ಮುಂತಾದ ಶ್ರದ್ಧೆಯ ಕಾರ್ಯಗಳ ಮೂಲಕ ಆತ್ಮಕ್ಕೆ ಶಾಂತಿಯ ದಾರಿ ಮಾಡಿಕೊಡಬೇಕು. ಅಂತಹ ಸಮಯದಲ್ಲಿ ನಾವು ಭಯಪಡುವುದಕ್ಕಿಂತ ಸಹಾನುಭೂತಿಯಿಂದ ವ್ಯಕ್ತಿಯನ್ನು ಸಮರ್ಥವಾಗಿ ಸಾಥ್ ಕೊಟ್ಟು, ಏಕೆಂದರೆ ಮರಣವೆಂದರೆ ಅಂತ್ಯವಲ್ಲ, ಅದು ಇನ್ನೊಂದು ಯಾನಕ್ಕೆ ಹೊಸ ಪ್ರಾರಂಭ. ಆದ್ದರಿಂದ ಸಮರ್ಥವಾಗಿ ಸಾಥ್ ಕೊಟ್ಟು ಅವರನ್ನು ನಾವು ಕಳಿಸಬೇಕಾಗುತ್ತದೆ.